ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 2ನೇ ಅಧ್ಯಾಯವನ್ನು ಶುರು ಮಾಡೋಣ. ಕವನ ಕವನ ಹಸಿರು ಬಣ್ಣದ ಸೀರೆ ಉಟ್ಟು ಎಲೆ ಅಡಿಕೆ ತಿನ್ನುತ್ತಾ ಕವನಳನ್ನು ಕರೆದವಳ ಮುಖದಲ್ಲಿ ಏನನ್ನೋ ಸಾಧಿಸಿದ ನಗುವಿತ್ತು. ಆ ಅಕ್ಕ ಹೇಳಿ ಎಂದು ಕವನ ಮುಂದೆ ಕೇಳಿದರೆ, ಏನು ಮಾಡ್ತಾ ಇದ್ದೆ ಎಂದಳು ಊರ್ವಶಿ. ಮಗಳಿಗೆ ಊಟ ಮಾಡಿಸ್ತಾ ಇದ್ದೆ ಅಕ್ಕ ಎಂದರೆ, ಹೌದಾ ಸರಿ, ನಾಳೆ ಪುಟ್ಟಿನ ಶಾಂತಿ ಮನೆಯಲ್ಲಿ ಬಿಡು, ನೀನು ಕೆಲಸಕ್ಕೆ ಹೋಗು ಎಂದಳು ಊರ್ವಶಿ. ನಾನು ಒಂದು ವರ್ಷದಿಂದ ಇದೇ ಮಾತು ಅಲ್ವಾ ಅಕ್ಕ ಹೇಳ್ತಾ ಬಂದಿದ್ದು, ನೀವೇ ಬಾಣಂತಿ ಅಂತ ಸುಮ್ಮನೆ ಮನೇಲಿ ಕೂರಿಸಿದ್ರಿ ಎಂದರೆ ಕವನ, ಮತ್ತಿನ್ನೇನು, ನಿನ್ನನ್ನು ಏಕಾಏಕಿ ಕೆಲ್ಸಕ್ಕೆ ಬಿಡೋಕ್ಕೆ ಆಗುತ್ತಾ? ಹೇಗಿದ್ದೆ ನೀನು? ಸಣ್ಣಕ್ಕೆ ಪೊರ್ಕೆ ಕಡ್ಡಿ ಥರ ಇದ್ದೆ. ಈಗ ನೋಡು, ಒಳ್ಳೆ 20 ವರ್ಷದ ಹುಡುಗಿ ಹಾಗೆ ಫಳ್ಫಳ ಅಂತ ಹೊಳಿತಾ ಹೇಗೆ ಮೈಕೈ ತುಂಬಿಕೊಂಡಿದ್ಯಾ ಎಂದು ಜೋರಾಗಿ ಹೇಳಿ, ನಿನ್ನ ಅಂದಾನೆ ನನಗೆ ಲಾಭ ಎಂದು ಮೆಲ್ಲನೆ ಕೊನೆಯಲ್ಲಿ ಗೊಣಗಿದಳು. ಅಕ್ಕ ಸಾಕು ನನ್ನ ಹೊಗಳಿದ್ದು. ಊರ್ವಶಿಯ ಮಾತು ಅರ್ಥವಾಗದೆ ಕವನ ಹೇಳುತ್ತಾ, ಅಯ್ಯೋ ಮಗಳು ಅಳ್ತಾ ಇದ್ದಾಳೆ, ಬಂದೆ ಅಕ್ಕ ಎಂದು ಮಗುವಿನ ಅಳು ಕೇಳಿ ಹೋದಳು. ಏನೇ ಹೇಳು ಕವನ, ನಿನ್ನ 1 ವರ್ಷದ ಮಗುವಿನ ತಾಯಿ ಅಂದರೆ ಯಾರೂ ನಂಬಲ್ಲ, ಮದುವೆ ಹೆಣ್ಣಿನ ಹಾಗೆ ಇದೆಯಾ ಎಂದು ಮಗಳನ್ನು ಎತ್ತಿಕೊಂಡು ಬಂದವಳನ್ನು ನೋಡಿ ಹೇಳಿದಳು ಊರ್ವಶಿ. ಎಲ್ಲ ನಿಮ್ಮ ದಯೆ ಕರುಣೆ ಅಕ್ಕ, ಬೀದಿಲಿ ಬಿದ್ದಿದ್ದ ನನ್ನನ್ನು ನಿಮ್ಮ ಮನೇಲಿ ಇರಿಸ್ಕೊಂಡು ಸಾಕ್ತಾ ಇದ್ದೀರಾ ಎಂದಳು ಕವನ. ಆದರೂ ನಿನ್ನ ಮಗಳು ಬಜಾರಿ ಕಣೆ, ನೋಡು ಎಷ್ಟು ಜೋರಾಗಿ ಅಳ್ತಾಳೆ ಎಂದಳು ಊರ್ವಶಿ. ಹೌದು, ನನ್ನ ಮಗಳು ಮುಂದೆ ದೊಡ್ಡ ಬಜಾರಿ ಆಗ್ತಾಳೆ ಅನಿಸುತ್ತೆ. ನನ್ನ ಪಾಲಿಗೆ ಇವಳೊಬ್ಳೇ ಅಕ್ಕ, ಇವಳಿಗೋಸ್ಕರ ಬದುಕಿದ್ದೀನಿ ಎಂದು ಭಾವುಕಳಾಗಿ ಹೇಳಿದಳು ಕವನ. ಹಾಂ ಸರಿ ಸರಿ, ನಾಳೆ ರೆಡಿಯಾಗು ಎಂದು ಊರ್ವಶಿ ಹೇಳಿದರೆ, ಏನು ಕೆಲಸ ಅಕ್ಕ ಎಂದಳು ಕವನ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಎಂದು ಊರ್ವಶಿ ಹೋದರೆ ಮಗುವನ್ನು ಮಲಗಿಸುತ್ತಾ ತಾನೂ ಮಲಗಿದಳು ಕವನ ನಾಳಿನ ನಿರೀಕ್ಷೆಯಲ್ಲಿ. ಕವನ ರೆಡಿ ಆದಾ? ಮರುದಿನ ಊರ್ವಶಿಯ ಕೂಗು ಅವಳನ್ನು ಎಚ್ಚರಿಸಿತ್ತು. ಆಯಿತು ಅಕ್ಕ, ಪಾಪು ಮಲಗಿದ್ದಾಳೆ, ಶಾಂತಿ ಅಕ್ಕನ ಮನೆಯಲ್ಲಿ ಕೊಟ್ಟು ಬರ್ತೀನಿ ಎಂದಳು ಕವನ. ಹೋಗು, ಮಕ್ಕಳನ್ನ ನೋಡ್ಕೊಳ್ಳೋದೇ ತಾನೇ ಅವಳ ಕೆಲಸ ಎಂದಳು ಊರ್ವಶಿ. ಮಗುವನ್ನು ಶಾಂತಿ ಬಳಿ ಬಿಟ್ಟು ಆಟೋದಲ್ಲಿ ಊರ್ವಶಿ ಜೊತೆ ಹೋದ ಕವನ, ಅಕ್ಕ ಇದೇನಿದು ಜಾಗ ಎಂದಳು ಸುತ್ತಲಿನ ಪರಿಸರವನ್ನು ನೋಡಿ. ಇಲ್ಲಿ ನಿನ್ನ ರೀತಿಯವರೇ ಬಟ್ಟೆ ಹೊಲಿಯೋ ಕೆಲಸ ಮಾಡ್ತಾರೆ, ನಡಿ ಒಳಗೆ ಎಂದಳು ಊರ್ವಶಿ. ಅವಳ ಮಾತು ನಂಬಿ ಒಳಗೆ ಹೋದರೆ ಕವನ, ತಗೋ ಈ ಸೀರೆ ಉಟ್ಕೊಂಡು ರೆಡಿಯಾಗಿ ಈ ರೂಮಲ್ಲೇ ಕೂತಿರು ಎಂದಳು ಊರ್ವಶಿ. ಇಷ್ಟು ಕಾಸ್ಟ್ಲಿ ಸೀರೆ ಯಾಕಕ್ಕ? ನಾನು ಕೆಲಸ ಮಾಡೋಕ್ಕೆ ತಾನೇ ಬಂದಿರೋದು ಎಂದು ಪ್ರಶ್ನಿಸಿದರೆ, ಅಯ್ಯೋ ಉಟ್ಕೊಳೆ, ಯಜಮಾನ್ರು ನಿನ್ನ ನೋಡ್ಬೇಕಂತೆ ಎಂದಳು ಊರ್ವಶಿ. ಅಕ್ಕ ಅದು ಎಂದು ರಾಗವೆಳೆದರೆ, ರೆಡಿಯಾಗಿ ಬಾ ಅಷ್ಟೆ ಎಂದು ಒರಟಾಗಿ ಹೇಳಿ ಹೋದರೆ, ಸೀರೆಯುಟ್ಟು ರೆಡಿಯಾಗಿ ಬಂದ ಕವನ ಧರೆಗಿಳಿದ ಅಪ್ಸರೆಯಂತೆ ಕಾಣುತ್ತಿದ್ದಳು. ಅವಳನ್ನು ಕಂಡ ಕೂಡಲೇ ಕವನ ಆ ರೂಮ್ನಲ್ಲಿ ಕೂತಿರು, ಹೋಗು ಎಂದು ಮತ್ತೊಂದು ರೂಮನ್ನು ತೋರಿಸಿದಳು ಮತ್ತೋರ್ವ ಹೆಂಗಸು. ಯಾಕಕ್ಕ ಎಂದು ಅರ್ಥವಾಗದೆ ಕವನ ಕೇಳಿದರೆ, ಬಾ ಎಂದು ಅವಳ ಕೈಯನ್ನು ಹಿಡಿದು ಎಳೆದುಕೊಂಡು ಹೋಗಿ ರೂಮಿನಲ್ಲಿ ಕೂರಿಸಿ ಬಾಗಿಲಾಕಿಕೊಂಡು ಹೋಗಲು ಹೋದರೆ, ಅಕ್ಕ ಅಕ್ಕ ಇದ್ಯಾಕಕ್ಕ ನನ್ನ ಈ ರೀತಿ ಕೂಡಕ್ಕೆ ಹೋಗ್ತಾ ಇದ್ದೀರಾ ಎಂದು ಕಿರುಚಿ ಕೇಳಿದಳು ಕವನ. ಹೇ ಹುಡುಗಿ, ನಿನ್ನ ಇಲ್ಲಿಗೆ ಮಾರಿ ಹೋಗಿದ್ದಾಳೆ ಊರ್ವಶಿ, ಇದು ವೇಶ್ಯ ಮನೆ, ನಿಂಗೆ ಗೊತ್ತಿಲ್ವಾ ಎಂದಳು ಆಕೆ. ಅವಳ ಮಾತು ಕೇಳುತ್ತಲೇ, ಅಯ್ಯೋ ಇದೇನಿದು, ನನ್ನ ಬೆಂಕಿಯಿಂದ ಬಾಣಲೆಗೆ ಬಿದ್ದಂಗಾಯ್ತು, ಅವಳನ್ನು ನಂಬಿದ್ದಕ್ಕೆ ಈ ರೀತಿ ಮಾಡೋದಾ ಎಂದು ಅಳುತ್ತಾ, ಅಕ್ಕ ನನಗೆ ಮಗು ಇದೆ ಅಕ್ಕ, ನಿಮ್ಮ ಕೈ ಮುಗಿತೀನಿ ಬಿಟ್ಬಿಡಿ ಎಂದು ಅಲ್ಲಿನ ಮಾಲಕಿಯನ್ನು ಕಾಲು ಹಿಡಿದಳು. ಹೇ ಹೋಗೆ, ನಮ್ಮ ಕಷ್ಟ ನಮಗೆ, ಸ್ವಲ್ಪ ಹೊತ್ತಲ್ಲಿ ದೊಡ್ಡ ಮನುಷ್ಯರು ಬರ್ತಾರೆ, ಅವರನ್ನು ಖುಷಿ ಪಡೆಯೋ ಹಾಗೆ ಮಾಡು ಎಂದು ಹೇಳಿ ಬಾಗಿಲು ಹಾಕಿ ಹೋಗುತ್ತಾಳೆ ಆಕೆ. ಸೂಟು ಬೂಟು ಧರಿಸಿದ್ದ ವ್ಯಕ್ತಿಯೊಬ್ಬ ಆ ಜಾಗವನ್ನು ಅಸಹ್ಯವಾಗಿ ನೋಡುತ್ತಾ ಬರುವನು. ಸರ್ ಇದೇ ಮನೆ, ಬನ್ನಿ ಎಂದು ಒಳಗೆ ಕರೆದುಕೊಂಡು ಬರುತ್ತಾನೆ. ಬಂಗಾರಮ್ಮ ಬಂಗಾರಮ್ಮ ಎಂದು ಕೂಗುತ್ತಾ. ಬಾ ಕಾಂತ, ಬನ್ನಿ ಬನ್ನಿ ಎಂದು ಆಕೆ ಬಂದರೆ
ಬಂಗಾರಮ್ಮ, ಹೊಸ ಹುಡುಗಿ ಇದ್ರೆ ಬೇಕು ನಮ್ಮ ಸರ್ಗೆ ಎಂದ ಕಾಂತ. ಹೊಸ ಹುಡುಗಿ ಇವತ್ತು ಬಂದಿದ್ದಾಳೆ ಕಣೋ. ನೀನು ಕೇಳ್ತಾ ಇದೀಯ ಅಂತ ಒಪ್ಕೊಳ್ತಾ ಇದ್ದೀನಿ, ಆದರೆ ದುಡ್ಡು ಜಾಸ್ತಿ ಆಗುತ್ತೆ ಎಂದಳು ಬಂಗಾರಮ್ಮ. ನಿಂಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಎಂದು ಕಾಂತ ಹೇಳಿದಾಗ, ಅದೇ ರೂಮ್ ಹೋಗೋಕೆ ಹೇಳು ಎಂದಳು ಬಂಗಾರಮ್ಮ. ಆತ ತನ್ನ ಕೋಟನ್ನು ಸರಿ ಮಾಡಿಕೊಂಡು ರೂಮ್ ಒಳಗೆ ಹೋದರೆ, ಕಾಂತ, ಯಾರಿದು ಹೊಸ ಗಿರಾಕಿ ಎಂದಳು ಬಂಗಾರಮ್ಮ. ಅವರು ಬಿಸ್ನೆಸ್ ಮ್ಯಾನ್ ಬಂಗಾರಮ್ಮ. ಏನೋ ಅವ್ರು ಇಷ್ಟಪಟ್ಟು ಹುಡುಗಿ ಇವರನ್ನು ಬಿಟ್ಟು ಹೋದ್ಲು ಅಂತ ಕೊರಗ್ತಾ ಇದ್ರು. ಇವರ ಫ್ರೆಂಡ್ ಬೆಂಗಳೂರಿಗೆ ದೊಡ್ಡ ಬಿಸ್ನೆಸ್ ಮ್ಯಾನ್. ಅದೇ ವಸಿಷ್ಠ ಗ್ರೂಪ್ ಇಲ್ವಾ, ಅದರ ಯಜಮಾನ ಇವರ ಫ್ರೆಂಡ್. ನನ್ನನ್ನು ಯಾರ್ದೋ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಇವರನ್ನು ಸುಖವಾಗಿ ಸಂತೋಷವಾಗಿ ನೋಡ್ಕೊಳ್ಳೋಕ್ಕೆ ಹೇಳಿದ್ದಾರೆ ಎಂದು ಕಾಂತ ಹೇಳಿದರೆ, ಸರಿ ಕಣ. ಎಲೆ ಅಡಿಕೆ ತಿನ್ನುತ್ತಾ ಕಾಲನ್ನು ಚೇರ್ ಮೇಲೆ ಇಟ್ಟಳು ವೇಶ್ಯಾವಾಟಿಕೆ ದಂಧೆಯನ್ನು ನಡೆಸುವ ಬಂಗಾರಮ್ಮ. ಇತ್ತ ಬಾಗಿಲು ತೆರೆದ ಸದ್ದಿಗೆ ಕವನ ಹೆದರಿ ನೋಡಿದರೆ, ಸ್ಫುರದ್ರೂಪಿ 35 ವಯಸ್ಸಿನ ಗಂಡಸು ರೂಮಿನ ಒಳಗೆ ಬಂದನು. ದಯವಿಟ್ಟು ನನಗೆ ಏನೂ ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ, ನನಗೆ ಮಗು ಇದೆ ಎಂದು ಕೈ ಮುಗಿದಳು ಕವನ. ಅವನು ಅವಳ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ಶರ್ಟ್ ಗುಂಡಿಯನ್ನು ಬಿಚ್ಚಿ ಅವಳನ್ನು ತಬ್ಬಿ ಕೆನ್ನೆಗಳನ್ನು ಮುತ್ತಿಡುವನು. ಕವನ ಕೊಸರಿಕೊಂಡಷ್ಟು ಅವನ ಆಸೆ ಹೆಚ್ಚುತ್ತಾ ಹೋಗುತ್ತದೆ. ಅವಳು ಅವನಿಂದ ಬಿಡಿಸಿಕೊಂಡು ಬಾಗಿಲ ಹತ್ತಿರ ಹೋಗುವಾಗ ಅವಳ ಸೀರೆ ಎಳೆದು ಅವಳ ಮೇಲೆ ಬಿದ್ದ. ಅವಳ ಅಳು ನಿರಾಕರಣೆಯ ನಡುವೆ ಅವಳ ಶೀಲವನ್ನು ದೋಚಿದ. ತನ್ನ ಕೆಲಸ ಮುಗಿಸಿದ ನಂತರ ಹೊರಬಂದು, ಇನ್ಮೇಲೆ ಅವಳು ನಂಗೊಬ್ಬನಿಗೆ ಮಾತ್ರ, ಬೇರೆ ಯಾರು ಮುಟ್ಟೋ ಹಾಗಿಲ್ಲ ಎಂದು ಹೇಳಿ ಹೋಗುತ್ತಾನೆ. ವರ್ಷಗಳ ನಂತರ, ಪುಟ್ಟಿ, ನನ್ನ ಮಾತು ಕೇಳ್ತೀಯ ಅಲ್ವಾ ಎಂದು ಮಗಳ ತಲೆ ಸವರಿ ಅಳುತ್ತಾ ಕವನ ಕೇಳಿದಳು. ಹ್ಞೂ ಅಮ್ಮ, ಕೇಳ್ತೀನಿ. 6 ವರ್ಷದ ಹೆಣ್ಣು ಮಗು ಚಾಕ್ಲೇಟ್ ತಿನ್ನುತ್ತಾ ಹೇಳಿದಳು. ಮಗಳೇ, ಈ ಆಂಟಿ ಜೊತೆ ಬೇರೆ ಊರಿಗೆ ಹೋಗಿ ಓದು, ಸರಿನಾ? ನನ್ನ ನೆನಪಿಸ್ಕೊಳ್ಬೇಡ, ಇಲ್ಲಿಗಂತೂ ಬರಲೇಬೇಡ ಕಂದ. ನೀನು ಓದಿ ದೊಡ್ಡ ಕೆಲಸ ತಗೋಬೇಕು ಎಂದು ಕವನ ಹೇಳಿದರೆ, ಯಾಕೆ ಅಮ್ಮ, ನನಗೆ ನೀನು ಬೇಕು, ನೀನು ಬಾ, ನಾವಿಬ್ಬರು ಇಲ್ಲಿಂದ ಹೋಗೋಣ, ಮಗು ಮುದ್ದಾಗಿ ಕೇಳಿಕೊಂಡಿತು. ನನ್ನ ಮಾತು ಕೇಳು ಪುಟ್ಟ. ಶಾಂತಕ್ಕ, ಇವಳನ್ನು ಇನ್ಯಾವತ್ತೂ ಇಲ್ಲಿಗೆ ಕರ್ಕೊಂಡು ಬರಬೇಡಿ. ಹಾಸ್ಟೆಲ್ನಲ್ಲಿ ಓದಿಸು. ನಿನ್ನ ಮಗಳು ಪ್ರಿಯಾ ಜೊತೆ ಓದಲಿ. ನನ್ನ ಬಗ್ಗೆ ಹೇಳಬೇಡ. ಇವಳು ಓದಿಗೆ ಬೇಕಾದ ದುಡ್ಡು ಇಲ್ಲಿದೆ ತಗೋ. ನನ್ನ ಮಗಳು ಈ ಊರಿಗೆ ಬರಬಾರ್ದು ಎಂದು ಕೈ ಮುಗಿದು ಅಳುತ್ತಾ ಕೇಳಿಕೊಂಡಳು ಕವನ. ಅಯ್ಯೋ ಕವನಮ್ಮ, ಬಿಡು, ಕೈ ಮುಗಿಬೇಡ. ಸರಿ, ನಿನ್ನ ಮಗಳನ್ನು ಚೆನ್ನಾಗಿ ಓದಿಸಿ ಸಾಕ್ತೀನಿ, ನೀನು ಹೋಗು, ಆ ಮನೆ ಹಾಳಿ ಬಂಗಾರಮ್ಮ ಬರ್ತಾಳೆ ಎಂದು ಶಾಂತಕ್ಕ ಹೇಳಿದರೆ, ಸರಿ ಅಕ್ಕ, ತಗೋ, ಇದು ನಿನ್ನ ಖರ್ಚಿಗೆ ಎಂದು ಮತ್ತಷ್ಟು ಹಣ ನೀಡಿ ಮಗಳ ಹಣೆಗೆ ಮುತ್ತಿಟ್ಟು ಹೊರಟು ಹೋಗುತ್ತಾಳೆ. ಅಮ್ಮ, ಅಮ್ಮ, ನನ್ನ ಬಿಟ್ಟು ಹೋಗಬೇಡ ಎಂದು 6 ವರ್ಷದ ಹೆಣ್ಣು ಮಗು ಅಳುತ್ತಾ ನಿಂತರೂ ಹಿಂತಿರುಗಿಯೂ ನೋಡದೆ ಹೋಗಿಯೇ ಬಿಟ್ಟಳು ಕವನ, ಹೃದಯವನ್ನು ಕಲ್ಲು ಮಾಡಿಕೊಂಡು. ವಾಸ್ತವ. ಬೆಳಗ್ಗೆ ಎದ್ದ ಅದಿತಿಗೆ ಅಭಿ ಕಾಣಿಸದೇ ಇದ್ದಾಗ, ಎಲ್ಲಪ್ಪ ಹೋದ್ರು ಇವರು, ಅಯ್ಯೋ ಟೈಮ್ ಆಗಿದೆ ಎಂದು ಗೊಣಗಿಕೊಳ್ಳುತ್ತಾ ಹೊದಿಕೆ ಮಡಿಚಿಟ್ಟು ಬಾತ್ರೂಮಿಗೆ ಹೋಗಿ ಸ್ನಾನ ಮುಗಿಸಿ ರೆಡಿಯಾಗಿ ಬಂದಳು. ಅಡುಗೆ ಮನೆಯಲ್ಲಿ ಕಾಫಿ ಮಾಡುತ್ತಾ ಇದ್ದ ಅಮೃತ ಅವರ ಬಳಿಗೆ ಬಂದು, ಗುಡ್ ಮಾರ್ನಿಂಗ್ ಅತ್ತೆ, ಸಾರಿ ಲೇಟ್ ಆಯಿತು ಎಂದಳು. ಇಟ್ಸ್ ಓಕೆ, ಹೋಗು ಪೂಜೆ ಮಾಡು ಎಂದರೆ ಅಮೃತ ಎಂದು ತಲೆ ಆಡಿಸಿ ದೇವರ ಮನೆ ಸ್ವಚ್ಛ ಮಾಡಿಕೊಂಡು ಪೂಜೆ ಮುಗಿಸಿ ಆರತಿ ತರುವ ಸಮಯಕ್ಕೆ ಸರಿಯಾಗಿ ಅಭಿರಾಮ್ ಜಾಗಿಂಗ್ ಮುಗಿಸಿ ಬಂದವನ ನೋಡಿ ಗುಡ್ ಮಾರ್ನಿಂಗ್ ಎಂದಳು. ಏನೂ ಹೇಳದೆ ಹೋಗುತ್ತಾ ಇದ್ದವನು ತನ್ನ ಅಮ್ಮನನ್ನು ನೋಡಿ ಅವಳಿಗೆ ಪ್ರತಿಯಾಗಿ ವಿಶ್ ಮಾಡಿ ಮೇಲೆ ಹೋಗುತ್ತಾನೆ. ಅದಿತಿ, ಇವತ್ತು ನೀನೇನಾದರೂ ಸಿಹಿ ಮಾಡು ಪುಟ್ಟ, ಮನೇಲಿ ಅಡುಗೆ ಮಾಡೋಕ್ಕೆ 2 ಕುಕ್ ಇದ್ದಾರೆ, ಬಟ್ ಇವತ್ತು ನೀನು ಏನಾದರೂ ಸಿಹಿ ಮಾಡೋದು ನಮ್ಮ ಸಂಪ್ರದಾಯ ಎಂದು ಆರತಿ ತೆಗೆದುಕೊಂಡು ಸೊಸೆಯ ತಲೆ ಸವರಿ ಹೇಳಿದರು ಅಮೃತ. ಸರಿ ಅತ್ತೆ, ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅಂದರೆ, ಸರಿ ಪುಟ್ಟ, ಅಭಿ ಈಗ ಜಿಮ್ಗೆ ಹೋಗಿರ್ತಾನೆ, ಅವನಿಗೆ ಈ ಜ್ಯೂಸ್ ಕೊಟ್ಬಿಡು ಎಂದರು. ಹ್ಞೂ ಎಂದು ಹೇಳಿ ಹೋಗುತ್ತಾಳೆ. ಜಿಮ್ನಲ್ಲಿ ವರ್ಕೌಟ್ ಮಾಡಿದ ನಂತರ ರೂಮ್ನಲ್ಲಿ ನೀರು ಕುಡಿಯುತ್ತಾ ಇದ್ದ ಅಭಿರಾಮ್ ವಸಿಷ್ಠನ ಎದುರು ಜ್ಯೂಸ್ ಹಿಡಿದು ನಿಂತಳು. ಅವಳನ್ನೇ ನೋಡಿದವ ಪಕ್ಕದಲ್ಲಿ ಇದ್ದ ಶರ್ಟ್ನ ಮೈಗೇರಿಸಿ
ಏನು ಎಂದು ಹುಬ್ಬು ಹಾರಿಸಿ ಕೇಳಿದ. ಅತ್ತೆ ಜ್ಯೂಸ್ ಕೊಡೋಕೆ ಹೇಳಿದರು ಎಂದು ಗ್ಲಾಸನ್ನು ಅವನ ಮುಂದೆ ಚಾಚಿದರೆ, ಅಲ್ಲಿಟ್ಬಿಟ್ಟು ಹೋಗು ಎಂದ. ನಿಮಗೆ ತಿಂಡಿ ಏನಿಷ್ಟ ಎಂದಳು. ಅವಳನ್ನು ದುರುಗುಟ್ಟಿ ನೋಡಿ ಬಾತ್ರೂಮ್ ಒಳಗೆ ಹೋಗಿ ಬಾಗಿಲು ಜೋರಾಗಿ ಹಾಕಿಕೊಂಡು ಬಿಟ್ಟ. ಎಲ್ಲರೂ ಡೈನಿಂಗ್ ಟೇಬಲ್ನಲ್ಲಿ ಚೇರ್ ಮೇಲೆ ಕುಳಿತು ಮಾತಾಡುತ್ತಾ ಇದ್ದರು. ಅದಿತಿ ತಾನು ಮಾಡಿದ ಕ್ಯಾರೆಟ್ ಹಲ್ವಾನ ಎಲ್ಲರಿಗೂ ಬಡಿಸಿದಳು. ಅದಿತಿ, ಅಭಿ ಎಲ್ಲಿ ಎಂದರೆ, ಮಾವ ಅವ್ರು ರೆಡಿ ಆಗ್ತಾ ಇದ್ರು ಎನ್ನುವಾಗಲೇ ಅಭಿ ಮೆಟ್ಟಿಲಿಳಿದು ಬರುವುದನ್ನು ನೋಡಿ, ಅಭಿ ತಿಂಡಿ ಮಾಡಿ ಬನ್ನಿ ಎಂದು ಹೊರಗೆ ಹೋಗುತ್ತಿದ್ದ ಅಭಿರಾಮ್ನ ನೋಡಿ ಕರೆದಳು ಅದಿತಿ. ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೋಗಬೇಕು ಎಂದು ಗಂಭೀರವಾಗಿ ಹೇಳಿದರೆ, ಅಭಿ ಕೂತ್ಕೋ, ಪಾಪ ಮಗು ಕರೀತಾ ಇಲ್ವಾ ಎಂದರು ಅನಂತ್. ಡ್ಯಾಡ್ ಪ್ಲೀಸ್, ನನಗೆ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಹೋಗಬೇಕು ಎಂದು ಕಿರಿಕಿರಿಗೊಂಡು ಅಭಿರಾಮ್ ಹೇಳಿದರೆ, ಅವಳು ನಿಂಗೆ ಅಂತ ಕ್ಯಾರೆಟ್ ಹಲ್ವಾ ಮಾಡಿದ್ದಾಳೆ, ತಿಂದು ಹೋಗು ಎಂದು ಕೋಪದಲ್ಲಿ ಹೇಳಿದರು ಅನಂತ್. ತಂದೆ ಮಾತಿಗೆ ಎದುರಾಡಲು ಆಗದೆ ತಿಂಡಿ ತಿಂದು ಮುಗಿಸಿದ. ಅದಿತಿ, ತಿಂಡಿ ತುಂಬ ಚೆನ್ನಾಗಿತ್ತು ಪುಟ್ಟ, ತಗೋ ನಿಂಗೆ ಏನು ಬೇಕು ಅದನ್ನು ತಗೋ ಎಂದು ಅನಂತ್ ವಸಿಷ್ಠ 1,00,000 ಮೌಲ್ಯದ ಚೆಕ್ ಕೊಟ್ಟರೆ, ಅಯ್ಯೋ ಮಾವ ದುಡ್ಡು ಬೇಡ ಎಂದಳು ಅದಿತಿ. ಇಲ್ಲಮ್ಮ, ನೀನು ತಗೋಬೇಕು, ಇದು ನಮ್ಮ ಸಂಪ್ರದಾಯ ಎಂದು ಹೇಳುತ್ತಾ ಪಾರ್ವತಿ ಬಳೆ ತೊಡಿಸಲು ಬರುತ್ತಾರೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದಿತಿ ಕೈಗೆ ಬಳೆ ತೊಡಿಸಲು ಆಗುವುದಿಲ್ಲ. ಅಮ್ಮ ಎಂದು ನೋವಿಗೆ ಅದಿತಿ ಮುಖ ಕಿವುಚಿದರೆ, ಪಾರ್ವತಿ ಬಿಡು, ಬೇಡ, ಬೇರೆದನ್ನು ಮಾಡಿಸಿ ಹಾಕೋಣ. ಅಭಿ, ನಿನ್ನ ಹೆಂಡತಿಗೆ ಏನಾದರೂ ಕೊಡು ಎಂದು ಮಹಾದೇವ್ ವಸಿಷ್ಠ ಅವರು ಹೇಳಿದರೆ, ನನ್ನ ಹತ್ರ ಏನೂ ಇಲ್ಲ, ತಗೋ ನಿಂಗೆ ಏನು ಬೇಕೋ ಅದನ್ನು ದುಡ್ಡು ಕೊಟ್ಟ ಅಭಿರಾಮ್. ಅದಿತಿಯ ಹಿಂಜರಿಕೆ ಕಂಡ ಅಮೃತ ಅವರೇ ಮಗನ ಕೈಯಿಂದ ತಗೊಂಡು ಸೊಸೆಗೆ ಕೊಡುತ್ತಾ, ಅಭಿ ಬೇಗ ಮೀಟಿಂಗ್ ಮುಗಿಸ್ಕೊಂಡು ಬಾ, ದೇವಸ್ಥಾನಕ್ಕೆ ಹೋಗಬೇಕು ಎಂದರು ಮಗನಿಗೆ. ಮಾಮ್ ಪ್ಲೀಸ್, ನನಗೆ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಬೇಡಿ, ಐ ಡೋಂಟ್ ಲೈಕ್ ದಟ್ ಎಂದು ಹಣೆ ನೀವಿಕೊಂಡು ಹೇಳಿದ ಅಭಿರಾಮ್. ಅಮೃತ ಬಿಡು ಅವನನ್ನು ಅವನ ಪಾಡಿಗೆ, ಆದರೆ ಮೊಮ್ಮಗನೇ ನಾಳೆ ರಿಸೆಪ್ಷನ್ ಇದೆ, ಅದನ್ನು ಮರಿಬಾರ್ದು, ಆಫೀಸ್ ಕೆಲಸ ಅದು ಇದು ಅಂತ. ಓಕೆ ಎಂದು ಅಜ್ಜ ಮಹಾದೇವ್ ವಸಿಷ್ಠ ಹೇಳಿದಾಗ, ಓಕೆ ತಾತ ಅಂತ ಹೇಳಿ ಎಲ್ಲರೂ ತಿಂಡಿ ತಿಂದು ಹೊರಟು ಹೋಗುತ್ತಲೇ, ಅದಿತಿ ಬೇಜಾರು ಮಾಡ್ಕೋಬೇಡಮ್ಮ, ಅವನು ಸ್ವಲ್ಪ ಹಾಗೆ, ನೀನೇ ಚೇಂಜ್ ಮಾಡಬೇಕು ಎಂದರು ಅಮೃತ. ಅತ್ತೆ ಅವ್ರು ಮೊದಲಿನಿಂದ ಹೀಗೇನಾ ಎಂದಳು ಅದಿತಿ. ಇಲ್ಲಮ್ಮ, ಕೋಪ ಈಗ ಹೇಗಿದೆ ಹಾಗೇ ಇತ್ತು. ಒಬ್ಬ ಶ್ರೀಮಂತ ಮನೆತನದ ಹುಡುಗ ಹೇಗಿರಬೇಕೋ ಹಾಗೇ ಇದ್ದ. ಆದರೆ ಅವನು ಕಾಲೇಜಲ್ಲಿದ್ದಾಗ ಏನೋ ನಡೆದಿದೆ, ಅದೇನು ಅಂತ ಸರಿಯಾಗಿ ನನಗೂ ಗೊತ್ತಿಲ್ಲ ಪುಟ್ಟ. ಅವನು ನಮ್ಮ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ತಮಾಷೆ ಮಾಡ್ತಾ ಇರ್ತಿದ್ದ, ಈಗ ಸ್ವಲ್ಪ ಬದಲಾಗಿದ್ದಾನೆ ಎಂದು ಅಮೃತ ನೋವಿನಿಂದ ಹೇಳಿದರು. ಸರಿಯತ್ತೆ, ನೀವೇನು ಯೋಚನೆ ಮಾಡಬೇಡಿ, ಅಭಿಯವರನ್ನು ಮೊದಲಿನ ರೀತಿ ಬದಲಾಯಿಸೋದು ನನ್ನ ಜವಾಬ್ದಾರಿ ಎಂದು ಅದಿತಿ ಮಾತು ನೀಡುತ್ತಲೇ, ಥ್ಯಾಂಕ್ಸ್ ಪುಟ್ಟ ಎಂದು ಖುಷಿಯಿಂದ ಹೇಳಿದರು ಅಮೃತ. ಅದಿತಿ ಅಲ್ಲಿಂದ ಹೋಗುತ್ತಲೇ ಅಮೃತ, ನಮ್ಮ ವಂಶದ ಬಳೆ ಯಾಕೆ ಇವಳ ಕೈಗೆ ಆಗಲಿಲ್ಲ, ನಿಮ್ಮೆಲ್ಲರ ಕೈಗೆ ಆಗಿದೆ ಆದರೆ ಎಂದು ಪಾರ್ವತಿ ಅಜ್ಜಿ ಯೋಚಿಸುತ್ತಾ ಕೇಳಿದರೆ, ಬಿಡಿ ಅತ್ತೆ, ಟೈಟ್ ಇದೆ ಅದು ಎಂದು ಹೇಳಿ ಅಮೃತ ಸಮಾಧಾನಿಸಿ ಹೋದರು. ಪಾರ್ವತಿ ವಸಿಷ್ಠ ಯೋಜನೆಗೆ ಜಾರಿದರು. ಶಾಂತಿಯಮ್ಮ, ಶಾಂತಿಯಮ್ಮ ಕೂಗುತ್ತಾ ಬರಲು, ಏನೇ ಪುಟ್ಟಿ, ಯಾಕೆ ಹಿಕ್ಕಿರಿಸ್ತಾ ಇದೆಯಾ ಎಂದರು ಶಾಂತಿ. ಶಾಂತಿಯಮ್ಮ, ನನ್ನಮ್ಮ ಯಾವಾಗ ಬರ್ತಾರೆ, ಪ್ಲೀಸ್ ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗಿ ಎಂದರೆ, ಇಲ್ಲ ಪುಟ್ಟ, ನೀನು ದೊಡ್ಡವಳಾದಮೇಲೆ ಅವಳೇ ನಿನ್ನ ಹತ್ರ ಬರ್ತಾಳೆ, ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೋ ಎಂದರೆ, ನಾನು ಡಾಕ್ಟರ್ ಆಗ್ತೀನಿ ಎಂದಳು 12 ವರ್ಷದ ಹುಡುಗಿ. ದೇವ್ರೆ, ಆ ಮಗು ಆ ರಾಕ್ಷಸಿ ಬಂಗಾರಮ್ಮನ ಕಣ್ಣಿಗೆ ಕಾಣದಂತೆ ಕಾಪಾಡು ಎಂದು ದೇವರಲ್ಲಿ ಮೊರೆ ಇಟ್ಟರು ಶಾಂತಿ ಎಂದಿನಂತೆ. ಬ್ಲ್ಯಾಕ್ ಕಲರ್ ದುಬಾರಿ ಬೆಲೆಯ ಕಾರ್ ವಸಿಷ್ಠ ಗ್ರೂಪ್ ಆಫ್ ಕಂಪನಿಯ ಮುಂದೆ ನಿಲ್ಲುತ್ತಲೇ ಗತ್ತಿನಲ್ಲಿ ನಡೆದು ಬರುತ್ತಿದ್ದ ಅಭಿರಾಮ್ ವಸಿಷ್ಠನನ್ನೇ ಎಲ್ಲರೂ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದರು. ಧ್ಯಾನ್, ಇವತ್ತಿನ ಶೆಡ್ಯೂಲ್ ಹೇಳು ಎಂದ ಅಭಿರಾಮ್. ಸರ್, ಇವತ್ತು ಮೈಕಲ್ ಅವ್ರ ಜೊತೆ ಮೀಟಿಂಗ್ ಇದೆ, ನಂತರ ನಮ್ಮ ಇನ್ನೊಂದು ಬ್ರಾಂಚ್ ವಿಸಿಟ್ ಇದೆ ಆ್ಯಂಡ್ ಮಾಡೆಲ್ ಲಾರಾ ಮೇಡಮ್ನ ಮೀಟ್ ಮಾಡಬೇಕು. ಧ್ಯಾನ್, ಆ ದಿನ
ದ ಶೆಡ್ಯೂಲ್ ಲಿಸ್ಟ್ ಹೇಳಿದರೆ ಆ ದಿನದ ತನ್ನ ಎಲ್ಲ ಕೆಲಸಗಳನ್ನು ಚಾಚೂ ತಪ್ಪದೆ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ರಾತ್ರಿ 9 ಗಂಟೆಯಾಗಿತ್ತು. ಇತ್ತ ತಾಯಿಯೊಂದಿಗೆ ಮೊಬೈಲ್ನಲ್ಲಿ ಮಾತನಾಡುತ್ತಾ ನಿಂತಿದ್ದ ಅದಿತಿ ಕರೆ ತುಂಡಾಗುತ್ತಲೇ ತಿರುಗಿ ನೋಡಲು ಅಭಿರಾಮ್ ನಿಂತಿದ್ದ. ಯಾವಾಗ ಬಂದ್ರಿ ಎಂದು ಕೇಳಲು, ನೀನು ಫೋನಲ್ಲಿ ಮಾತಾಡ್ತಾ ಇದ್ಯಲ್ಲ, ಆಗಲೇ ಬಂದೆ ಎಂದ ತನ್ನ ಕೈಲಿದ್ದ ವಾಚ್ ಬಿಚ್ಚಿ ಟೇಬಲ್ ಮೇಲಿಡುತ್ತಾ. ಪರವಾಗಿಲ್ಲ, ನಿಮಗೆ ಮಾತಾಡೋಕೆ ಬರುತ್ತೆ, ಮೆಲ್ಲಗೆ ಗೊಣಗಿದಳು ಅದಿತಿ. ಅವಳ ಕಡೆ ಕೋಪದ ನೋಟ ಬೀರಿ ಡ್ರೆಸ್ ಚೇಂಜ್ ಮಾಡುವ ಸಲುವಾಗಿ ಡ್ರೆಸ್ಸಿಂಗ್ ರೂಮ್ ಹೊಕ್ಕರೆ ಅದಿತಿ ಅಡುಗೆ ಮನೆಯ ಕಡೆ ಹೋಗಿ ಅಡುಗೆ ಬಿಸಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ತಂದಿಟ್ಟು, ಅಭಿ ಊಟಕ್ಕೆ ಬನ್ನಿ ಎಂದಳು. ನಂಗೆ ಬೇಡ ಎಂದರೆ ನಂಗೆ ಬೇಡ ಎಂದರೆ, ಪ್ಲೀಸ್ ಅಭಿ, ನಾನು ನಿಮಗೆ ಅಂತ ಅಡುಗೆ ಮಾಡಿದ್ದೀನಿ, ಹೆಂಡತಿ ಅಂದ್ಕೊಂಡು ತಿನ್ನಬೇಡಿ, ಫ್ರೆಂಡ್ ಅಂದ್ಕೊಂಡು ಊಟ ಮಾಡಿ ಬನ್ನಿ ಎಂದಾಗ ಅವಳ ಕಣ್ಣಲ್ಲಿ ಇದ್ದ ಕೋರಿಕೆಗೆ ಬೇಡ ಎನ್ನಲಾಗದೆ ಬಂದು ಊಟಕ್ಕೆ ಕುಳಿತ. ಊಟ ಬಡಿಸಿ ಅವನು ಒಂದೆರಡು ತುತ್ತು ತಿನ್ನುತ್ತಲೇ, ಹೇಗಿದೆ ಅಡುಗೆ ಎಂದರೆ, ಎಂದು ಹೂಗುಟ್ಟಿದ ಅಭಿರಾಮ್. ಒಳ್ಳೆ ಮೂಗುನ್ ಸಹವಾಸ ಆಯಿತು ಎಂದು ಗೊಣಗಿದರೆ ಅದಿತಿ. ಏನೋ ಎಂದ. ಏನಿಲ್ಲ, ಬೇರೆ ಏನಾದರೂ ಬೇಕಾ ಎಂದಳು ಅದಿತಿ ತಡವಾಡದೆ. ನೋ, ಬೇಡ ಎಂದು ಹೇಳಿ ಊಟ ಮುಗಿಸಿ ಕೈ ತೊಳೆದು ಅವಳ ಕೊಡೆಯೊಮ್ಮೆ ನೋಡಿ ಗಾರ್ಡನ್ಗೆ ಹೋದರೆ ಅಭಿರಾಮ್ ಅದಿತಿ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡುತ್ತಿದ್ದರೆ, ಚಿಕ್ಕಮ್ಮವರೇ ನೀವು ಹೋಗಿ, ನಾವು ಕ್ಲೀನ್ ಮಾಡ್ತೀವಿ ಎಂದಳು ಮನೆ ಕೆಲಸದ ರಾಮಕ್ಕ. ಸರಿ ರಾಮಕ್ಕ ಎಂದು ಹೇಳಿ ರೂಮ್ಗೆ ಹೋಗಿ ಫ್ರೆಶ್ ಆಗಿ ನೈಟ್ ಡ್ರೆಸ್ ಹಾಕಿ ಅವಳ ಇಷ್ಟದ ಸಾಂಗ್ಸ್ ಕೇಳುತ್ತಾ ಸೋಫಾ ಮೇಲೆ ಕುಳಿತಿದ್ದಳು. ವಾಕ್ ಮಾಡಿ ಬಂದ ಅಭಿ ಸಾಂಗ್ಸ್ ಕೇಳುತ್ತಾ ಮಲಗಿದ್ದ ಅದಿತಿ ಕಡೆ ನೋಡಿ ನಿಟ್ಟುಸಿರು ಬಿಟ್ಟು ಅವಳನ್ನು ಬೆಡ್ ಮೇಲೆ ಮಲಗಿಸಿ ಅವಳ ಪಕ್ಕ ಮಲಗಿದ. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.